ವಿದ್ಯಾರ್ಥಿಗಳೇ, ಅಭ್ಯಾಸ 7.1ರಲ್ಲಿ 9ನೇ ಲೆಕ್ಕವನ್ನು ನೋಡೋಣ. Q01 ಬಿಂದುವು P 5, -3 ಮತ್ತು R x, 6ರಿಂದ ಸಮಾನ ದೂರದಲ್ಲಿದ್ದರೆ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗೂ QR ಮತ್ತು PR ದೂರಗಳನ್ನು ಕೂಡ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನಾವು ಇಂದು ಲೆಕ್ಕವನ್ನು 7ನೇ ಲೆಕ್ಕವನ್ನು ತಗೊಂಡಿದ್ವಿ. ಆ 7ನೇ ಲೆಕ್ಕದಲ್ಲಿ ನಾವು ಏನು ತಗೊಂಡಿದ್ವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾಡ್ಬೋದು. ಅಂದರೆ ಇಲ್ಲಿ ಏನು BABC ಅಂತ ತಗೊಂಡಿದ್ದೀವೋ ಅದರ ಬದಲಿ PQR ಅಂತ ತಗೋಬೋದು. ಇಲ್ಲೇನು ಕೇಳಿದ್ದಾನೆ, ABಯ ಉದ್ದ BCಯ ಉದ್ದ ಸಮಾನ ದೂರದಲ್ಲಿ ಅಂತ ಕೇಳಿದ್ದಾನೆ. ಹಾಗೆಯೇ ಇಲ್ಲೂ ಕೂಡ ಸಮಾನ ದೂರದಲ್ಲೇ ಇವೆ. ಅದರಲ್ಲಿ ನಮಗೆ B ಬೆಲೆ ತಗೊಂಡಿದ್ವಿ, X ಬೆಲೆಯನ್ನು. ಅದರ ಬದಲಿ ನಾವು ಇಲ್ಲೇನು ತಗೋಬೇಕು, R ಬೆಲೆಯನ್ನು X ಕೊಟ್ಟಿದ್ದಾನೆ. R ಬೆಲೆಯನ್ನು X ಕಂಡುಹಿಡ್ಕೊಂಡು ಜೊತೆಗೆ ಇಲ್ಲಿ ಬರ್ತಕ್ಕಂಥ ಕೆಳಗೆ ACಯ ಉದ್ದದ್ರ ಬದಲಿ PRನ ಉದ್ದವನ್ನು ಕಂಡುಹಿಡೀರಿ ಅಂತಂದೇಳಿ ಕೇಳಿದ್ದಾನೆ. ನೋಡೋಣ, ಈಸಿಯಾಗಿರ್ತಕ್ಕಂಥದ್ದು ಇದು ಕೂಡ. ಇಲ್ಲಿ ನಾವು Q ಬೆಲೆಯನ್ನು 0, 1 ಇದರಲ್ಲಿ ಸಮದೂರದಲ್ಲಿರ್ತಕ್ಕಂಥದ್ದು ಯಾವುದು, PQ ಮತ್ತು PR. PQ ಮತ್ತು PR. P ಬೆಲೆ ಎಷ್ಟಿದೆ, 5, -3 ಇದೆ. ಹಾಗೆಯೇ R ಬೆಲೆ ಎಷ್ಟಿದೆ, X, 6 ಇದೆ. ಇವೆರಡೂ ಸಮದೂರದಲ್ಲಿದ್ದರೆ PQನ ಉದ್ದ ಮತ್ತು QR ನ ಉದ್ದದಲ್ಲಿ Xನ ಬೆಲೆಯನ್ನು ಕಂಡುಹಿಡಿಬೇಕು ಒಂದು. ಅದರ ಜೊತೆಗೆ QR ನ ಅಳತೆ ಎಷ್ಟು, ಹಾಗೆಯೇ PR ನ ಅಳತೆ ಎಷ್ಟು ಅಂತಂದೇಳಿ ಕೂಡ ಕೇಳಿದ್ದಾನೆ. ಈಸಿಯಾಗಿರ್ತಕ್ಕಂಥದ್ದು ನೋಡೋಣ. ಮೊದಲನೇದಾಗಿ Q0, 1 ಬಿಂದುವು P ಮತ್ತು R ಬಿಂದುಗಳಿಂದ ಸಮದೂರದಲ್ಲಿದೆ. ಆಗಿದ್ಮೇಲೆ ಏನಾಗುತ್ತೆ, PQ = QR. ಇದನ್ನು 1 ಅಂತ ಇಟ್ಕೊಳ್ಳೋಣ. ಫಸ್ಟ್ ಒಂದು P, 5, -3 ಹಾಗೆಯೇ Q ಬೆಲೆ 0, 1. ಸೂತ್ರ ಇರ್ತಕ್ಕಂಥದ್ದು PQ = x2 - x1 whole square plus y2 - y1 whole square. ಅಲ್ಲಿಗೆ x1 y1 x2 y2. x2 y2 ಅನ್ನು ತಗೊಳ್ಳೋಣ. PQ = x2 ಅಂದರೆ 0 - 5 whole square ಪ್ಲಸ್ ಹಾಗೆಯೇ y2 1 -3 whole square ಅಂದರೆ ಸೂತ್ರದೊಂದಿದೆ ಅದರೊಂದಿದೆ = √0 - 5 whole square ಅಂದರೆ -5 whole square 1 -+3 whole square. ಅಲ್ಲಿಗೆ ನಮಗೆ ಬರ್ತಕ್ಕಂಥ ಬೆಲೆ ಏನು ಬಂತು, PQ = √5 25 ಪ್ಲಸ್ 3 + 1 ಅಂದರೆ 4 ಸ್ಕ್ವೇರ್ ಅಂದರೆ 16 ಆಯಿತು. ಅಲ್ಲಿಗೆ PQ ಏನು ಬರುತ್ತೆ, 6, 5, 11 2, 3, 1, 4 √41. ಇದನ್ನು 2 ಅಂತ ಇಟ್ಕೊಳ್ಳೋಣ PQ ಬೆಲೆನ. ಹಾಗೆಯೇ ಇನ್ನೊಂದು Q ಮತ್ತು R ಬೆಲೆಯನ್ನು ತಗೊಳ್ಳೋಣ. Q ಬೆಲೆ ಎಷ್ಟು, 0, 1. R ಬೆಲೆ ಎಷ್ಟಿದೆ ನಮ್ಮದು, X, 6 ಇದೆ. ಅಂದರೆ x1 = 0, y1 = 1, x2 = x, y2 = 6. ಹಾಗೆಯೇ ಸೂತ್ರಕ್ಕೆ ಉಪಯೋಗಿಸ್ಕೊಳ್ಳೋಣ. ಯಾವುದನ್ನು, QR = √x2 - x1 whole square ಅಂದರೆ x - 0 whole square ಹಾಗೆಯೇ 6 - 1 whole square. QR = x - 0 ಅಂದರೆ xನಲ್ಲಿ 0ದಿಂದ ಯಾವುದು ಕಳೆದ್ರೆ ಅದೇ ಬೆಲೆ ಬರುತ್ತೆ. ಅದರಿಂದ x² ಪ್ಲಸ್ R ಒಂದು ಕಳೆದ್ರೆ 5 ಸ್ಕ್ವೇರ್. ಅಲ್ಲಿಗೆ QR = √x² ಪ್ಲಸ್ 5 × 25. ಇದನ್ನು 3 ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ 1ಕ್ಕೆ 2 ಮತ್ತು 3 ಅಪ್ಲೈ ಮಾಡೋಣ.
1, 2 ಮತ್ತು 3ರಿಂದ ಏನಿರೋದು ನಮ್ಮದು ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಇದೆ. ಆದಮೇಲೆ ಅದರ ಬೆಲೆಯನ್ನು ಹಾಕಿ. ಏನಿದೆ ಪಿ ಕ್ಯೂ ಬೆಲೆ ಸ್ಕ್ವೇರ್ ರೂಟ್ ಆಫ್ 41, ಕ್ಯೂ ಆರ್ ಬೆಲೆ ಏನಿದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಇದೆ. ಎರಡೂ ಕಡೆ ವರ್ಗ ಮಾಡಿ. ಎರಡೂ ಕಡೆ ವರ್ಗ ಮಾಡಿದಾಗ ಏನು ಬರುತ್ತೆ ನಮ್ಮ ಬೆಲೆ ಸ್ಕ್ವೇರ್ ರೂಟ್ ಆಫ್ 41 ಹೋಲ್ ಸ್ಕ್ವೇರ್ ಹಾಗೆಯೇ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ 25 ಹೋಲ್ ಸ್ಕ್ವೇರ್. ಅಲ್ಲಿಗೇನಾಯಿತು ನಮ್ಮ ಬೆಲೆ ಸ್ಕ್ವೇರು ಸ್ಕ್ವೇರ್ ರೂಟು ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್. ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಹಂಗಾದರೆ 41 ಎಕ್ಸ್ ಸ್ಕ್ವೇರ್ ಪ್ಲಸ್ 25. ಅಲ್ಲಿಗೆ ಎಕ್ಸ್ ಸ್ಕ್ವೇರು ಇಸ್ ಈಕ್ವಲ್ ಟು 25 ಈ ಕಡೆಗೆ ಹಾಕ್ಬೇಡ. 41ರಲ್ಲಿ ಮೈನಸ್ 25 ಹಾಕಿದರೆ ಇಂಪ್ಲಾಯ್ಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 11 5 ಕಳೆದ್ರೆ 6 ಆಯಿತು. ಹಾಗೆಯೇ 4 3 2 ಕಳೆದ್ರೆ 1 ಆಯಿತು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಆದರೆ ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಬಂತು. ಅಂದರೆ ಒಂದು +4 ಇನ್ನೊಂದು -4 ಇದೆ. ಅದರಲ್ಲಿ ನಾವು ಎರಡರಲ್ಲಿ ಯಾವುದನ್ನು ಬೇಕಾದರೂ ಕೂಡ ಹಾಕ್ಕೋಬೋದು. ಈಗ ನಮಗೇನು ಕೇಳಿದರೆ ಕ್ಯೂ ಆರ್ ಬೆಲೆಯನ್ನು ಫಸ್ಟ್ ತಗೊಳ್ಳೋಣ. ಕ್ಯೂ ಬೆಲೆ ಇರ್ತಕ್ಕಂಥದ್ದು ಏನಿದೆ ನಮ್ಮದು 0, 1. ಇದು ನಮ್ಮದು ಯಾವ ಬೆಲೆ ಎಕ್ಸಿನ ಬೆಲೆ ಇರ್ತಕ್ಕಂಥದ್ದು. ಎಕ್ಸಿನ ಬೆಲೆ. ಹಾಗೆಯೇ ಇಲ್ಲಿ ನಮ್ಮದು ಕ್ಯೂ ಇಸ್ ಈಕ್ವಲ್ ಟು 0, 1. ಹಾಗೆಯೇ ಆರ್ ಬೆಲೆ ಯಾವುದಿರ್ತಕ್ಕಂಥದ್ದು ಎಕ್ಸ್, 6 ಇದೆ. ಎಕ್ಸ್ನಲ್ಲಿ +1 -1 ಇದೆ. ನಾನು ಪ್ಲಸ್ಸನ್ನೇ ತೊಗೊಳ್ತೀನಿ, ಇಲ್ಲ ಮೈನಸ್ ಆದರೂ ತೊಗೋಬೋದು. ಎರಡರಲ್ಲಿ ಯಾವ್ದು ತೊಗೊಂಡ್ರು ಸರಿ. 4, 6 ಕ್ಯೂ ಆರ್ ಅಂದರೆ x1 ಈಸ್ ಈಕ್ವಲ್ ಟು 0. ಹಾಗೆಯೇ y1 ಈಸ್ ಈಕ್ವಲ್ ಟು 1, x2 ಈಸ್ ಈಕ್ವಲ್ ಟು 4, ಹಾಗೆಯೇ y2 ಈಸ್ ಈಕ್ವಲ್ ಟು 6. ಕ್ಯೂ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ 0 ಹೋಲ್ ಸ್ಕ್ವೇರ್ ಹಾಗೆಯೇ 6 ಮೈನಸ್ 1 ಹೋಲ್ ಸ್ಕ್ವೇರ್. ಅಲ್ಲಿಗೆ 4 ಸ್ಕ್ವೇರ್ 5 ಸ್ಕ್ವೇರ್ ಈಸ್ ಈಕ್ವಲ್ ಟು 4 4 16 5 5 25. ಕ್ಯೂ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ 5 + 6 11 1 4 ನೋಡಿದ್ರಲ್ಲಿ. ಕ್ಯೂ ಆರ್ ಇಸ್ ಈಕ್ವಲ್ ಟು 41 ಇದೆ. ಹಾಗೆಯೇ ಪಿ ಕ್ಯೂ ಇಸ್ ಈಕ್ವಲ್ ಟು 41 ಇದೆ. ಆದಮೇಲೆ ಎ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಬೆಲೆ ಬಂತು. ಬೇಕಾದರೆ ಇನ್ನೊಂದು ಮೈನಸ್ ಬೆಲೆನೂ ಕೂಡ ನೋಡ್ಬೋದು, ನೋಡೋಣ ಅದನ್ನು ಬೇಕಾದರೆ. ಏನಿದೆ ಕ್ಯೂ ಬೆಲೆ 0, 1. ಇನ್ನೊಂದು ಆರ್ ಬೆಲೆ ಏನಿದೆ -4, 6. ಅಲ್ಲಿಗೆ x1 ಈಸ್ ಈಕ್ವಲ್ ಟು 0, y1 ಈಸ್ ಈಕ್ವಲ್ ಟು 1, x2 ಈಸ್ ಈಕ್ವಲ್ ಟು -4, y2 ಈಸ್ ಈಕ್ವಲ್ ಟು 6. ಕ್ಯೂ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4 ಮೈನಸ್ ಅಂದರೆ -4 -0 ಹೋಲ್ ಸ್ಕ್ವೇರ್ ಹಾಗೆಯೇ 6 ಮೈನಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು -4 ಹೋಲ್ ಸ್ಕ್ವೇರ್ 5 ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 4 4 16 5 5 25. ಕ್ಯೂ ಆರ್ ಈಸ್ ಈಕ್ವಲ್ ಟು 2 ಸೇರಿಸಿದರೆ 41 ಪ್ಲಸ್ಸು 4ಕ್ಕೂ ಅದೇ ಬೆಲೆ ಬರುತ್ತೆ, -4ಕ್ಕೂ ಕೂಡ ಅದೇ ಬರುತ್ತೆ. ಆದಮೇಲೆ ಅಲ್ಲಿಗೆ ನಮ್ಮದು ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಯಿತು ಕ್ಯೂ ಆರ್ ಆಯಿತು. ಹಾಗೂ ಕ್ಯೂ ಆರ್ ಬೆಲೆ ನಮಗೆ ಎಷ್ಟು ಬಂತು 41. ಇದನ್ನು ಬರೆದ್ರು ಸರಿ, ಇದನ್ನು ಬರೆದ್ರು ಸರಿ. ಆದರೆ ಅದರ ಜೊತೆಗೆ ಇನ್ನೊಂದನ್ನು ಕೇಳಿದೆ ನಾನು. ಏನು ಕೇಳಿದ್ದಾನೆ ಅಂತ ಹೇಳಿದರೆ ಪಿ ಆರ್ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಪಿ ಮತ್ತು ಆರನ್ನು ಸೇರಿಸ್ಬಿಡೋಣ. ಪಿ ಆರನ್ನು ಸೇರಿಸಿದರೆ ಏನು ಬರುತ್ತೆ ಬೆಲೆ ನೋಡೋಣ. ಪಿ ಬೆಲೆ
ಪಿ ಬೆಲೆ ಇರ್ತಕ್ಕಂಥದ್ದು 5, -3. ಹಾಗೆಯೇ ಆರ್ ಬೆಲೆ ಯಾವುದನ್ನಾದರೂ ತಗೊಳ್ಳಿ, ಪ್ಲಸ್ ಆದರೂ ತಗೊಳ್ಳಿ, ಮೈನಸ್ ಆದರೂ ತಗೊಳ್ಳಿ. x1 = 5, y1 = -3. ಹಾಗೆಯೇ x2 = 4, y2 = 6. ಅಲ್ಲಿಗೆ PR = √4 - 5 ಸ್ಕ್ವೇರ್ ಪ್ಲಸ್ 6 ಮೈನಸ್ ಮತ್ತು ಸೂತ್ರದ ಒಂದು ಮೈನಸ್ ಇದೆ, -+3 ಹೋಲ್ ಸ್ಕ್ವೇರ್ =√1 ಸ್ಕ್ವೇರ್. 6 + 3 ಅಂದರೆ 9 ಸ್ಕ್ವೇರ್. ಅಲ್ಲಿಗೆ PR = 1 ಸ್ಕ್ವೇರ್ ಅಂದರೆ 1, 9 81. ಅಲ್ಲಿಗೆ PR ಬೆಲೆ ಏನು ಬರುತ್ತೆ ನಮಗೆ? 81 + 1 ಅಂದರೆ √82. ಇದು PR ಬೆಲೆ. ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು.